ಜನಪದ ತ್ರಿಪದಿಗಳಲ್ಲಿ ಜೀವನ ದರ್ಶನ ಅನ್ನೋ ವಿಷಯದ ಬಗ್ಗೆ ನನ್ನ ಮಾತುಗಳನ್ನು ಈಗಾಗಲೇ ಆರಂಭಿಸಿದ್ದೇನೆ. ಜನಪದರ ಬದುಕಿನ ಗೋಳನ್ನು, ಅವರ ಪಾಡನ್ನು, ಅವರ ಹಾಡನ್ನು, ಅವರ ರೀತಿಯನ್ನು, ನೀತಿಯನ್ನು ಜನಪದ ಹಾಡುಗಳು ನಿರೂಪಿಸ್ತವೆ. ಒಂದು ಹಾಡು ಹೀಗಿದೆ: ಹಾದೀಲಿ ಹೋಗುವವರೇ ಹಾಡು ಹಾಡೆಂದು ಕಾಡಬೇಡಿ ನನ್ನ. ಹಾದೀಲಿ ಹೋಗೋರೆ ಹಾಡು ಹಾಡೆಂದು ಕಾಡಬೇಡಿ ನನ್ನ. ಹಾಡಲ್ಲ ಇದು ನನ್ನ ಒಡಲೂರಿ. ಹಾಡು ಹಾಡೆಂದು ಕಾಡಬೇಡಿ ನನ್ನ. ಹಾಡಲ್ಲ ಇದು ನನ್ನ ಒಡಲೂರಿ. ಸಾಮಾನ್ಯವಾಗಿ ಜನಪದ ಹಾಡುಗಾರರನ್ನು ಕಂಡಾಗ ಈ ಹಿಂದೆ ಭಾಳ ಜನ ಕ್ಷೇತ್ರ ಕಾರ್ಯ ಮಾಡುವವರು, ಸಂಶೋಧನೆ ಮಾಡುವವರು, ಅಥವಾ ಯಾರೋ ಹಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರಿದ್ದಲ್ಲಿ ಬಂದು ಅಜ್ಜಿ ಆ ಹಾಡು, ಈ ಹಾಡು ಹೇಳು, ಮತ್ತೊಂದು ಹಾಡು ಹೇಳು ಅಂತ ಹಾಡ್ತಾರೆ. ಹಿಂದೆ ಮದುವೆ ಮನೆಗೆ ಹಾಡು ಹೇಳಲಿಕ್ಕಾಗೇ ಕೆಲವರು ಬಂದು ಹಾಡ್ತಿದ್ರು. ಅವ್ರಿಗೆ ಕೊಡೋದೇನೂ ಇಲ್ಲ, ಒಂದು ಊಟ ಹಾಕಿ ಕಳಿಸ್ತಿದ್ರು. ಅದೇ ರೀತಿಯಲ್ಲಿ ಬಹಳ ಜನರಿಗೆ ಇಂಥ ಒಂದು ನೋವಿತ್ತು. ಒಬ್ಬ ಬಡತನದಲ್ಲಿ ಬೆಂದಿರುವಂಥ ಒಬ್ಬಳ ಅಜ್ಜಿ ಹತ್ರ ಅಜ್ಜವ್ವ ಹಾಡೇಳೆ, ಅಜ್ಜವ್ವ ಹಾಡೇಳೆ ಅಂಥೇಳಿ ಜನ ಬಂದು ಕಾಡಿದಾಗ ಬಹಳ ನೊಂದಿರುವಂಥ, ತನ್ನದೇ ಆದಂಥ ಸಂಸಾರದ ತೊಂದರೆಯಲ್ಲಿಯೋ ಯಾವುದೋ ದಗದದಲ್ಲಿಯೋ ಬೆಂದಿರುವಂಥ ತಾಯಿ ಹೇಳ್ತಾಳೆ, ಹಾದೀಲಿ ಹೋಗುವವರೇ, ಹಾದಿಲಿ ಹೋಗೋರೆಲ್ಲ ಹಾಡು ಹಾಡೆಂದು ಕಾಡಬೇಡಿ ನನ್ನನ್ನು ಹಾಡು 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 ಅಂತ ಕಾಡಬೇಡಿ. ಇದು ಹಾಡಲ್ಲ, ಇದು ನನ್ನ ಒಡಲುರಿ ಅಂತ ಹೇಳ್ತಾರೆ. ಹಾದಿಯಲ್ಲಿ ಹೋಗೋರೆಲ್ಲ ಕಾಡಿದರೆ ನನಗೆ ಹಾಡು ಹೇಳಲಿಕ್ಕೆ ಆಗೋದಿಲ್ಲ. ಇದು ನನ್ನ ಹಾಡಲ್ಲ, ಇದು ನನ್ನ ಒಡಲುರಿ ಅಂತ. ಇದನ್ನೇ ನಾನು ಬೇಂದ್ರೆಯವರ ಕಾವ್ಯದ ಸಾಲನ್ನು ಮೊನ್ನೆಯಷ್ಟೇ ನಿಮಗೆ ಉದಾಹರಿಸಿದೆ. ಪಟ್ಟ ಪಾಡೆಲ್ಲವೂ ಹುಟ್ಟು ಹಾಡಾಗಿ ಹೊಸದಾಗಿ ರಸವಾಗಿ ಹರಿಯುತ್ತಿದೆ. ಅದು ಬೇಂದ್ರೆ ಅಂತ ಕವಿಗೆ. ಆದರೆ ಒಬ್ಬ ಬಡತನವನ್ನೇ ಹಾಸಿ ಹೊದೆದು ಉಂಡು ಉಟ್ಟು ಬದುಕುವ ಒಬ್ಬ ಕವಿಯತ್ರಿಗೆ, ಜನಪದ ಹಾಡುಗಾರ್ತಿಗೆ ಅದು ಒಡಲುರಿಯಾಗಿ ಕಾಡ್ತದೆ. ಹಾಗಾಗಿ ಹಾಡು ಮನುಷ್ಯನ ಪಾಡನ್ನು ಹೇಳ್ತದೆ. ಹಾಗಾಗಿ ಹಾಡು ಅವರಿಗೆ ಸಂತೋಷ ಕೊಡೋದಿಲ್ಲ. ಹಾಡು ಸಂತೋಷಕ್ಕೆ ಅಂತಲೇ ಒಂದು ಸಿನಿಮಾದ ಹಾಡಿದೆ. ಆದರೆ ಯಾರಿಗೆ ಸಂತೋಷ ಇದ್ದವರಿಗೆ. ಕವಿತೆಯನ್ನು ಕೆಲವರು ಸಂತೋಷದಿಂದ ಬರೀತಾರೆ, ಆದರೆ ಭಾಳ ಜನ ಕವಿತೆಯನ್ನು ಸಂತೋಷದಿಂದ ಬರಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಗೋವಿಂದಯ್ಯ ಅವರ ಅ ಮತ್ತು ಎನ್ನುವಂಥ ಒಂದು ಕವಿತೆ ಒಬ್ಬ ದಲಿತ ಹುಡುಗನ ಪಾಡನ್ನು ಹೇಳ್ತದೆ. ಸಿದ್ಧಲಿಂಗಯ್ಯನವರ ಚೋಮನ ಮಕ್ಕಳ ಹಾಡು ಸಹ ಅವರ ಪಾಡನ್ನು ಹೇಳ್ತದೆ. ಹಾಗಾಗಿ ಇದು ಹಾಡಲ್ಲ, ನಮ್ಮ ಒಡಲುರಿ ಅಂತ ಅಜ್ಜಿ ಹೇಳುವಂಥದ್ದು.